ವಿಶೇಷ? ನಮ್ಮದು ಇದು ರೈತರ ಪರವಾದಂಥ ಅಜೆಂಡಾ ಇರೋ ಹೋರಾಟ. ಪಕ್ಷದಕ್ಕಿಂತ ರೈತರ ಪರವಾದ, ರೈತರಿಗೆ ಅನ್ಯಾಯ ಆಗಿರೋಂಥ ಸಂದರ್ಭದಲ್ಲಿ ಇವತ್ತು ರೈತ ಗೊಬ್ಬರ ಸಿಗಲಾರ್ದ, ಹೀರೆ ಸಿಗಲಾರ್ದ, ಇವತ್ತೇನು ರೈತ ಮಣ್ಣು ತುಂಬಂಥ ಕೆಲಸ ಏನು ಮಾಡ್ಯಾನ. ಹಂಗಾಗಿ ರೈತಿಗೆ ನ್ಯಾಯ ಸಿಗಬೇಕಂಬುದೇ ನಮ್ಮ ಹೋರಾಟ. ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತೈತಿ. ವಿಶೇಷವಾಗಿ ನಮ್ಮದು ಆಗಸ್ಟ್ 1ನೇ ತಾರೀಕಿಗೆ ನಾವು ನಮ್ಮ ಜಿಲ್ಲಾ ನಾಯಕರು ಒಂದು ಪೂರ್ವ ಮೀಟಿಂಗ್ನಲ್ಲಿ 1ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ರಂದರೆ ನಾವು ಕೂಡ ರೈತಗೆ ಎಲ್ಲಿವರೆಗೆ ನೀರೇ ಸಿಗಲ್ಲ ಅಲ್ಲಿವರೆಗಿನ ಹೋರಾಟ ಒಂದು. ಆದರೆ 1ನೇ ತಾರೀಕು ವಿಶೇಷವಾಗಿ ಇಡೀ 5 ವಿಧಾನಸಭಾ ಕ್ಷೇತ್ರ ಎಲ್ಲ ಹಾಲ್ ಬಂದ್ ಕರೆ, ಅಂಗಡಿ ಎಲ್ಲ ಅಂಗಡಿ ವ್ಯಾಪಾರ ಎಲ್ಲ ಟೋಟಲ್ ಸಿಟಿ ಎಲ್ಲ ಬಸ್ ಎಲ್ಲ ಬಂದ್ ಮಾಡಿ ರೈತಿಗೆ ನ್ಯಾಯ ಕೊಡಿಸ್ಬೇಕಂಬುದೇ ನಮ್ಮ ಗುರಿ ಇರೋದ್ರಿಂದ ನಾವು ಭಾಳ ದೊಡ್ಡ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಈ ಕೂಡ ನಾವೆಲ್ಲ ಸಂಘ ಸಂಸ್ಥೆಯಲ್ಲಿ ರೈತ ಮುಖಂಡರಲ್ಲಿ ಹಲವಾರು ಚಳವಳಿ ಮಾಡೋಂಥ ನಾಯಕರಲ್ಲಿ ಮುಖಂಡರಲ್ಲಿ ಕೂಡ ನಾವು ಮಾತಾಡಿದ ಸಂದರ್ಭದಲ್ಲಿ ಕೂಡ ಅವರೆಲ್ಲರೂ 1ನೇ ತಾರೀಕು ನಮ್ಮ ಜೊತೆ ಕೈ ಜೋಡಿಸಿರೋ. ವಿಶೇಷವಾಗಿ ನಾವೆಲ್ಲರೂ ರೈತರಿಗೆ ಸಹಕಾರ ಮಾಡಬೇಕಂತ ಒಂದು ಭಾವನೆ ಇರೋದ್ರಿಂದ ಇದು ಭಾಳ ತುಂಬ ಯಶಸ್ವಿಯಾಗುತ್ತೆ. ಇನ್ನೊಂದು ಕೂಡ ಕೇಂದ್ರ ಸರ್ಕಾರ ಇವತ್ತೇನು ಮೊನ್ನೆ ಮಳೆ ಬಂದು ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಸರ್ಕಾರದ್ದು ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರದ 13,000, ರಾಜ್ಯ ಸರ್ಕಾರದ 12,000 NDRF ಹೆಡ್ ಅದು ಕನಿಷ್ಠ 1 ಹೆಕ್ಟೇರ್ಗೆ 25,000 ಕೊಡೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ವಿಶೇಷವಾಗಿ ಏನಾಗುತ್ತೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂಥ ಅನುದಾನ ಕೂಡ ರಾಜ್ಯ ಸರ್ಕಾರದವ್ರು ಇವತ್ತು ರೈತರಿಗೆ ಮುಡಿಸೋಂಥ ಕೆಲಸ ಮಾಡ್ತಿಲ್ಲ. ಅದ್ರೂ ಕೂಡ ಬರಗಾಲ ಪರಿಹಾರನ ಕೊಡಿಸೋಂಥ ಕೆಲಸ, ರೈತಗೆ ಹೀರೆ ಕೊಡಿಸೋಂಥ ಕೆಲಸ, ರೈತಗೆ ಏನು ಸರ್ಕಾರ ಸವಲತ್ತು ಮುಟ್ಟಬೇಕು ಅವೆಲ್ಲ ಮುಡಿಸೋಂಥ ಕೆಲಸ ನಾವು ನಮ್ಮ ಮುಖಂಡರು, ರೈತ ಮುಖಂಡರುಗಳು, ಸಂಘದ ಹಿರಿಯರು, ಹಲವಾರು ಸಂಘ ಸಂಸ್ಥೆಗಳೇನು ಪ್ರತಿ ವಿಧಾನಸಭಾ ಕ್ಷೇತ್ರದ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ನಾನು ಕೂಡ ಭಾಳ ಈ ಜಿಲ್ಲೆದ ರೈತ ನಾಯಕರಿಗೆ ಮುಖಂಡರು ಕೂಡ ಬುದ್ಧಿಜೀವಿಗಳು ವಿನಂತಿ ಮಾಡ್ತೀನಿ, ಈ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಎಲ್ಲರಿಗೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಯಾಕಂದರೆ ರೈತರ ಪರವಾದಂಥ ಹೋರಾಟ, ರೈತಿಗೆ ಇವತ್ತು ಅನ್ನ ಕೊಡೋಂಥ ರೈತಿಗೆ ಮಣ್ಣು ತಿಂತಾನಂದರೆ ಆದಂಥ ನೋವಿಗಾಗಿ ನ್ಯಾಯ ಕೊಡಿಸೋಂಥ ಕೆಲಸ ನಾವೆಲ್ಲರೂ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ವಿಶೇಷವಾಗಿ ಟೋಟಲ್ ಹಾಲ್ ಮಾರ್ಕೆಟ್ ಬಂದಿರ್ತಾವ, ಬಸ್ಸು ಬಂದಾಗ್ತಾವ, ಎಲ್ಲ ರೋಡ್ ಬಂದ್ ಆಗ್ತಾ ಇದಾವ 5 ವಿಧಾನಸಭಾ ಕ್ಷೇತ್ರದಲ್ಲಿ. ಇದು ಒಂದಲ್ಲ ಎರಡು, 5 ವಿಧಾನಸಭಾ ಕ್ಷೇತ್ರದ ಎಲ್ಲ ಬಂದು ಕರೆ ಕೊಡೋಂಥ ಕೆಲಸ ನಮಗಿನ್ನ ನಾವು ಪಕ್ಷದ ಮುಖಂಡರು, ರೈತ ಮುಖಂಡರು ಭಾಳ ಮುಂಚೂಣಿಯಲ್ಲಿ ಇರೋದ್ರಿಂದ ಈ ಹೋರಾಟ ತುಂಬ ಯಶಸ್ವಿ ಆಗ್ತೈತಿ. ಈಗ ಸಚಿವರು ಏನಂತಾರ, ಗೊಬ್ಬರ ಇದೆ, ಬರ್ತಾ ಇದೆ ಗೊಬ್ಬರ, ಈಗ ನೆಕ್ಸ್ಟ್ 3 ದಿನಗಳಲ್ಲಿ ಟೋಟಲ್ ಎಷ್ಟು ಅಗತ್ಯ ಬೇಕು ಅಷ್ಟು ಗೊಬ್ಬರ ಬರುತ್ತೆ ಅಂತ ನಾನು ಉಸ್ತುವಾರಿ ಮಂತ್ರಿ ಮಾತು ಗಮನಿಸಿದೆ. ಮೀಡಿಯಾದ ಮೀಡಿಯಾದ ನನ್ನ ಸ್ನೇಹಿತರು ಒಂದು ವರದಿ ಕೇಳಿದಾಗ ಮಂತ್ರಿ ಹೇಳ್ತಿದ್ದ, ನಾನು ಜಿಲ್ಲಾಧಿಕಾರಿ ಜೊತೆಗೆ ನಾನು ವರದಿ ತಗೊಂಡು ಹೇಳ್ತೇನಂತ ಮಂತ್ರಿಗಳು ಒಂದು ಮೀಡಿಯಾದ ಮುಖಾಂತರ ಕೇಳಿದೆ. ಮಂತ್ರಿ ನೀವು ಒಂದೂವರೆ ತಿಂಗಳಿದ್ದ ಮಳೆ ಬಂತು, ಮುಂಗಾರು ಮಳೆ ಆಯಿತು, ಡ್ಯಾಮ್ನಲ್ಲಿ ನೀರು ಬಂದು, ಒಂದು ವರದಿ ಗೊತ್ತಿಲ್ಲ ಅಂದರೆ ಮಕ್ಕಂಡಿದ್ದಂತ ನಾನು ಕೇಳಬೇಕಾಗುತ್ತೆ. ಯಾಕಂದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಬ್ಬೊಂದು ಗಮನಕ್ಕಿಲ್ಲ ಅಂದರೆ ಈ ಜಿಲ್ಲೆದಲ್ಲಿ ಗುರಿ ಎಷ್ಟು, ಈ ಜಿಲ್ಲೆಯಲ್ಲಿ ಖರ್ಚು ಎಷ್ಟು ಏರಿಯಾ ಬರ್ತೈತೆ, ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲನೇ ಅಧಿಕಾರಿ ಜೊತೆಗೆ ನಾನು ವರದಿ ಪಡೆದು ನಿಮಗೆ ವರದಿ ಹೇಳ್ತಾನಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ರೈತರ ಪರವಾಗಿ ಕಾಜ್ ಐತೋ ಇಲ್ಲೋ, ಏನೋ ರೈತರ ಪರವಾಗಿ ನ್ಯಾಯ ಕೊಡಿಸ್ಬೇಕಂತನೂ ಇಲ್ಲೋ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಿನ ಗಮನಕ್ಕಿಲ್ಲ ಅಂತ ಹೇಳ್ತಾರೆ. ಈ ಜಿಲ್ಲೆದ ಗುರಿ ಏನಂಬುದು ತನಗೆ ಗೊತ್ತಿಲ್ಲ, ಎಷ್ಟು ಮೆಟ್ರಿಕ್ ಟನ್ ಹೋಗುತ್ತಂಬರು ಕೂಡ ಗೊತ್ತಿಲ್ಲ. ಅಧಿಕಾರಿ ಬಗ್ಗೆ ಮಾಹಿತಿ ಪಡೆದು ನೀವು ಮೀಡಿಯಾದ ಮುಂದೆ ಹೇಳೋದಿಲ್ಲ. ಒಬ್ಬ ಜಿಲ್ಲಾ ಉಸ್ತುವಾರಿ, ಒಬ್ಬ ಜವಾಬ್ದಾರಿ ಸ್ಥಾನ ಇದ್ದಂಥ ಮನುಷ್ಯ ಮುಂಗಾರಿ ಮಳೆ ಬಂದಗಳಿಗೆ ಎಷ್ಟು ಅಲೋಕೇಶನ್ ಆಗ್ತೈತಿ, ಯಾವ ರೀತಿ ನಮ್ಮ ಗುರಿ, ನಮ್ಮ ಜಿಲ್ಲೆದ ಗುರಿ, ನಾವು ಯಾವ ರೀತಿ ರೈತ ಕೊಡಿಸ್ಬೇಕಂಬುದು ಗಮನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕಾಗ್ತಿ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ನಾನು ಅಧಿಕಾರಿತೆಲ್ಲ ಮಾಹಿತಿ ಪಡೆದು ತಮ್ಗೆ ಹೇಳ್ತಾನಂದರೆ ಇದು ಎಂಥ ಕೆಟ್ಟ ದೃಷ್ಟಿ ಅಂತ ನಾನು ಹೇಳ್ಬೇಕಾಗ್ತೈತಿ. ಇವತ್ತು ಮತ್ತು ಇನ್ನೊಂದು ಏನು ಹೇಳ್ತಾರೆ, ಹೋರಾಟ ಮಾಡೋಂಗಿದ್ರೆ ಮೋದಿಯವ್ರ ಮನೆ ಮುಂದೆ ಹೋಗಿ ಹೋರಾಟ ಮಾಡಲಿ, ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ತಾರೆ, ರಾಜ್ಯದಲ್ಲಿ ಎಲ್ಲ ಕರೆಕ್ಟಾಗಿ ಗೊಬ್ಬರ ಬರ್ತಾ ಇದೆ ಅಂತ ಅನ್ನೋದು. ರಾಜ್ಯದ ಕರೆಕ್ಟ್ ಇದ್ದರೆ ರೈತ ಯಾಕೆ ಮಾಡಿ ತಿಂತಾನ? ಹೌದಾ? ತಾವು ಸುಳ್ಳು ಹೇಳೇ ಇವತ್ತು ಅಧಿಕಾರಕ್ಕೆ ಬಂದಾರ. ಇವತ್ತು ಈ ರಾಜ್ಯದಲ್ಲಿ 136 ಸ್ಥಾನ ಪಡೆದೇನು ATMC ನಿಯಮ ಅದು ಹಲವಾರು ಸುಳ್ಳು ಇವತ್ತು ಸುಳ್ಳು ಅಧಿಕಾರಕ್ಕೆ ಬಂದಾರ ಮತ್ತು ಸುಳ್ಳು ಕೆಲಸ ಮಾಡ್ತಾರೆ. ಮೋದಿ ಮನೆ ಮುಂದೆ ನಾವು ಸ್ಟ್ರೈಕ್ ಮಾಡಿದ್ವಿ, ದೇಶದ ಪ್ರಧಾನಮಂತ್ರಿ ಸ್ಟ್ರೈಕ್ ಮಾಡೋಂಗಿದ್ರೆ ನಮಗೆ ಯಾಕೆ ಸ್ಟ್ರೈಕ್ ಮಾಡಬೇಕಾಯ್ತು? ಕೇಂದ್ರ ಸರ್ಕಾರದ ಏನಾರ ಎಡ್ಡು ಕೊಟ್ಟಿಲ್ಲ ಅನ್ಕೋ, ಕೇಂದ್ರ ಸರ್ಕಾರ ಗುರಿ ಎಷ್ಟು ನಮ್ಮ ರಾಜ್ಯಕ್ಕೆ ಕೊಡೋದು? 6,30,000 ಮೆಟ್ರಿಕ್ ಟನ್ ಕೊಟ್ಬಿಟ್ಟಾರ. ಅಡಿಷ್ನಲ್ ಮತ್ತು 2,43,000 ಟೋಟಲ್ ಕೇಂದ್ರ ಸರ್ಕಾರ ಕೊಟ್ಟಂಥ ಯೂರಿಯಾ 8,73,000 ಮೆಟ್ರಿಕ್ ಟನ್ ಇವತ್ತು ಕೇಂದ್ರ ಸರ್ಕಾರ ಯೂರಿಯಾ ನಮ್ಮ ಕರ್ನಾಟಕ ಕಳಿಸ್ಯಾರ. ನಮ್ಮ ರಾಜ್ಯದ ಗುರಿ 6,30,000 ಮೆಟ್ರಿಕ್ ಟನ್. ಆದರೆ ಏನಾಗೈತೆ ಅಂದರೆ ಇಲ್ಲಿ 2,43,000 ಮೆಟ್ರಿಕ್ ಟನ್ನು
ಮುಖಂಡರು, ವ್ಯಾಪಾರಸ್ಥರು, ಅಂಗಡಿ ಮಾಲೀಕರು ಹೊರಗಡೆ ಬಚ್ಚಿಟ್ಟಿಟ್ಟು ಇವತ್ತು ಹೆಚ್ಚಿನ ಮಾರ್ಕೆಟಿಗೆ ಮಾರ್ತಾ ಇದ್ದಾರೆ. ಹಂಗಾಗಿ ಇವತ್ತು ಹೀರೆದ ಕೊರತೆ ಆಗಿದ್ಬಿಟ್ಟು ಕೇಂದ್ರ ಸರ್ಕಾರ ಅವ್ರು ಹೇಳ್ತಾರೆ ಹೀರೆ ಕರೆಕ್ಟ್ ಐತೆ ಅಂತೇಳಿ. ಮತ್ತು ಹೀರೆ ಕರೆಕ್ಟ್ ಇದ್ದು ಯಾಕೆ ರೈತ ಸಿಗ್ತಿಲ್ಲ? ರಾತ್ರಿ ಆಗಲಿ ರೈತ ಸೊಸೈಟಿಲಿ ಯಾಕೆ ಮಕ್ಕಂತಾನ, ಅಂಗಡಿಯಲ್ಲಿ ಯಾಕೆ ಮಕ್ಕಂತಾನ, 300 600 ಯಾಕೆ ತಗೊಂತ ಇದ್ದಾನ? ಸುಳ್ಳು ಹಾಕಲಿ. ಮತ್ತು ರಾಜ್ಯ ಸರ್ಕಾರ ಸುಳ್ಳು ಹೇಳಿದ್ಮ್ಯಾಗಲ್ಲ ಇವೆಲ್ಲ. ಒಬ್ಬ ಅಧಿಕಾರಿಗಳಾಗಿ, ಒಬ್ಬ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಸರ್ಕಾರ ಆಡಳಿತ ನಡೀಲಾರ್ದ ಇವತ್ತು ಇವೆಲ್ಲ ಅವ್ಯವಹಾರ ನಡೀತಾ ಇದ್ದಾವ, ಕಳಪೆ ಕಾಮಗಾರಿ ನಡೀತಾ ಇದ್ದಾವ, ಸುಳ್ಳು ಹೇಳ್ತಾ ಇದ್ದಾನ, ಮಣ್ಣು ತಿಂತಂದು ರೈತ ತಾನೊಬ್ಬ ಮಂತ್ರಿಯಾಗಿ ಜಿಲ್ಲಾ ಸರಿಯಾಗಿ ಆಡಳಿತ ಮಾಡಿದ್ರೆ ಯಾಕೆ ತೊಂದರೆ ಇದ್ದಿಲ್ಲಲ್ಲ? ಇಂದಕ್ಕೆ ನಾವು ಭಾಳಷ್ಟು ದಿನದಲ್ಲಿ ಕೂಡ ನೋಡ್ತಿದ್ದೀವಿ. ಇವೆಲ್ಲ ಹೇಳ್ತಾನೆ ತನಗೆ ಮಾಹಿತಿ ಇಲ್ಲ, ಈ ಜಿಲ್ಲೆ ತಮಗೆ ಮಾಹಿತಿ ಇಲ್ಲ ಅಂದಾಗ ಇಲ್ಲ ನಾನು ಮಾಹಿತಿ ಪಡೆದು ಹೇಳ್ತಂತ ಮೀಡಿಯಾದ ನಮ್ಮ ಪತ್ರಿಕೆ ಮೀಡಿಯಾದ ಮುಖಾಂತರ ನೋಡಿದಾಗ ಮಂತ್ರಿ ಹೇಳಿದಾನೆ ಇಲ್ಲ ತಾವು ಕೇಳಿದಂಥ ಪ್ರಶ್ನೆಗೆ ನಾನು ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡಿ ತಮಗೆ ಉತ್ತರ ಹೇಳ್ತಂತ ಹೇಳಿದೆ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೇ ಇವತ್ತು ಹೇಳಕ್ಕೆ ಉತ್ತರ ಇಲ್ಲ ಅಂದಾಗ ಇನ್ನು ಮತ್ತು ರೈತರಿಗೆ ಯಾವ ನ್ಯಾಯ ಕೊಡಿಸೋಂಥ ಕೆಲಸ ಆಗ್ತೈತೆ ಅಂತ ನಾನು ಬಯಸ್ಬೇಕಾಗ್ತದೆ.